ಈ ದಿನ ವಿಶ್ವ ಪರಿಸರ ದಿನ. ಹಾಗಾಗಿ ಸೀತಾರಾಮಪಾಳ್ಯದ ದಲ್ಲಿ ನಾವು ನಮ್ಮ ಶಾಸಕರಾದಂಥ ಅರವಿಂದ್ ಲಿಂಬಾವಳಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಸ್ಥಳೀಯ ನಾಯಕರಾದಂಥ ಅಶೋಕ್ ರೆಡ್ಡಿ ಮತ್ತು ನಾರಾಯಣಸ್ವಾಮಿಯವರ ಸಹಭಾಗಿತ್ವದಲ್ಲಿ ಈ ದಿನ ಎಲ್ಲ ಸ್ವಯಂ ಸೇವಕರೊಂದಿಗೆ ಈ ದಿನ ಪರಿಸರವಾಗಿ ಹಲವು ಗಿಡಗಳನ್ನು ಸಹ ನೆಟ್ಟಿರ್ತೇವೆ. ಮುಂದೆ ಈ ಪರಿಸರ ನಾಶವಾಗದಂತೆ ನಮ್ಮ ಕ್ಷೇತ್ರದಲ್ಲಿ ಪರಿಸರಕ್ಕೆ ಎಷ್ಟು ನಾವು ಸಹಕಾರಿಯಾಗಬೇಕು ಮತ್ತು ಗಿಡ ನೆಡುವ ಮೂಲಕ ಅದನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ನಮ್ಮ ಕಾರ್ಯಕರ್ತರಿಗೂ ಸಹ ಕರೆ ಕೊಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಮಳೆಗಾಲ ಶುರುವಾಗ್ತಾಯಿದೆ. ಎಲ್ಲ ಕಡೆಯೂ ರಸ್ತೆ ಬದಿಯಲ್ಲಿ ಮತ್ತು ಕೆರೆ ಬದಿಯಲ್ಲಿ ಮತ್ತು ಆಟೋದ ಬದಿಯಲ್ಲಿ ಗಿಡ ನೆಡೋದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಸಹ ಕರೆ ಕೊಡ್ತೀನಿ. ಅದೇ ರೀತಿ ಈ ದಿನ ನಮ್ಮ ಅಶೋಕ್ ರೆಡ್ಡಿಯವರು ಇದನ್ನು ಆಯೋಜಿಸಿದ್ದಾರೆ. ಅವ್ರಿಗೂ ಸಹ ವಂದನೆಗಳನ್ನು ತಿಳಿಸ್ತಾರೆ. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಪರಿಸರ ದಿನಾಚರಣೆಯ ಶುಭಾಶಯಗಳು. ಬಂಧುಗಳೇ, ಪರಿಸರ ಅಂದರೆ ನಮಗೇನೋ ಒಂಥರ ಖುಷಿ. ಆ ಪರಿಸರ ಇದ್ದರೆ ನಾವಿದ್ರೆ ಪರಿಸರ ಅನ್ನೋ ದೃಷ್ಟಿಯಲ್ಲಿ ನಾವು ಜೀವನ ಮಾಡ್ತಾಯಿದ್ದೀರಿ. ಪರಿಸರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಪ್ರಾಮುಖ್ಯತೆ ಕೊಡಲಿಲ್ಲ ಅಂದರೆ ಏನಾಗುತ್ತೆ ನಮ್ಮ ಜೀವನದಲ್ಲಿ ಒಂದು ಭಾಗ ಪರಿಸರ. ನಾವು ಯಾವ ರೀತಿ ದಿನಕ್ಕೆ 3 ಹೊತ್ತು ಊಟ ಮಾಡ್ತಿರೋ ಒಂದು ಭಾಗ ಪರಿಸರಕ್ಕೋಸ್ಕರ ಜೀವನವನ್ನು ನಾವು ತ್ಯಾಗ ಮಾಡಿದಾಗ ಮಾತ್ರ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ, ನಮ್ಮ ಮುಂದಿನ ಭವಿಷ್ಯ ಮಕ್ಕಳಿಗೋಸ್ಕರ, ನಮ್ಮ ಜೀವನ ಮಾಡೋಕ್ಕೋಸ್ಕರ ಪರಿಸರ ನಾವು ಕಾಪಾಡಲೇಬೇಕಾಗುತ್ತೆ. ಯಾಕಂದರೆ ಅದನ್ನು ರೂಲ್ ಆಗಬೇಕು. ಪರಿಸರ ಇದ್ದರೆ ನಾವಿದ್ರೆ ಪರಿಸರ ಅನ್ನೋ ದೃಷ್ಟಿಯಿಂದ ಇವತ್ತಿನ ಎಲ್ಲ ಸೀತಾರಾಮಪಾಳ್ಯನ ನಮ್ಮೆಲ್ಲ ಮುಖಂಡರು, ಹಿರಿಯ ಮುಖಂಡರು ಸೇರಿ ಇವತ್ತಿನ ಸೀತಾರಾಮಪಾಳ್ಯ ಕೆರೆಯಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಬಂದಿರುವಂಥ ಎಲ್ಲ ಕಾರ್ಯಕ್ರಮದ ಕಾರ್ಯಕರ್ತರಿಗೆಲ್ಲರೂ ತುಂಬ ಧನ್ಯವಾದ ತಿಳಿಸ್ತಿದ್ದೇನೆ. ಪ್ರತಿಯೊಬ್ಬರು ನಾವು ಹುಟ್ಟಿರುವಂಥ ಜನ್ಮಕ್ಕೋಸ್ಕರ ನಾವು ಒಂದು ಬಂದಿರುವಂಥ ಮಾನವ ದೃಷ್ಟಿಯಿಂದ ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲಿ ಒಂದು ಗಿಡ ನೆಟ್ಟಿ ಆ ಗಿಡನ ಬೆಳೆಸುವಂಥ ಕಾರ್ಯಕ್ರಮ ಇವತ್ತಿನ ದಿವಸ ಪ್ರಾರಂಭ ಮಾಡಬೇಕು. ಅದಕ್ಕೊಂದು ಶಬ್ದ ಮಾಡಬೇಕು, ಅದಕ್ಕೊಂದು ಹಾಣೆ ಮಾಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಪರಿಸರ ದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮಸ್ಕಾರ. Today is World Environment Day. It's really good to see our ward teams joining together and planting trees in the lake bed. It is very important. Every single day in the year we practice things which benefit the environment around us. The human beings are the most important cause for pollution across the cities, in village areas and also in the forest areas. It is important every single day we practice activities which improve the environment around us. It is also important we teach our children, the next generation, to take care of the environment.
simple things like segregation of waste, planting trees, taking care of the lakes around our area, around our neighborhood, will go a long way in improving the city environment. We also need to take care of the dogs, the birds which are in the city area. We all know the environment is the most impacted in the city. We all live in this area, and it is important we take care of the neighborhood and we also take care of the city. Thank you.